ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡಲ್ಲಿ ಓಲ್ಡ್ ಸ್ಯಾರಿನ ಯೂಸ್ ಮಾಡಿ ಅನಾರ್ಕಲಿ ಡ್ರೆಸ್ ಕಟಿಂಗು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಸೊ ತುಂಬಾನೇ ಕಮೆಂಟ್ ಮಾಡ್ತಾ ಇದ್ದೀರಾ ಸ್ಯಾರೀಸ್ ಯೂಸ್ ಮಾಡಿ ತೋರಿಸಿ ಅಂತ. ಸೊ ಇನ್ನು ಮೀಶೋ ಸ್ಯಾರೀಸ್ ಅಲ್ಲಿ ತೋರಿಸಿ ಅಂತ ಕೇಳ್ತಾ ಇದ್ದೀರಾ. ವೆರಿ ಸೂನ್ ನಾನು ಮೀಶೋ ಸ್ಯಾರಿಯಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಡ್ರೆಸ್ಸಸ್ ಎಲ್ಲ ಡಿಸೈನ್ ಮಾಡ್ಕೋಬೇಕು ಅಂತ. ಇಲ್ಲಿ ನಾನು ಒಂದು ಹಳೆ ಸ್ಯಾರಿನ ಯೂಸ್ ಮಾಡಿ ಅನಾರ್ಕಲಿ ಡ್ರೆಸ್ ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ತುಂಬಾನೇ ಈಸಿ ಇರತ್ತೆ. ಸೊ ಬಿಗಿನರ್ಸ್ ಆಗಿದ್ರು ಪರವಾಗಿಲ್ಲ, ನೀವು ಟ್ರೈ ಮಾಡಿ ನೋಡಿ. ತುಂಬಾನೇ ಈಸಿ ಸ್ಟೆಪ್ಸ್ ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂಡ್ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಸ್ವಲ್ಪ ಸಿಲ್ಕ್ ಟೈಪ್ ಸ್ಯಾರಿ, ತುಂಬಾನೇ ಹಳೆ ಮಾಡಲ್ ಸ್ಯಾರಿನೇ. ಸೊ ಈ ತರ ಸ್ಯಾರೀಸ್ ಇದ್ದೇ ಇರುತ್ತೆ, ಆರಾಮಾಗಿ ರಿಯೂಸ್ ಮಾಡ್ಕೋಬಹುದು. ಜಸ್ಟ್ ಇದಕ್ಕೆ ಈ ಪಲ್ಲು ಪಾರ್ಟ್ ಏನಿದೆ ಅದನ್ನ ರಿಮೂವ್ ಮಾಡ್ಕೋಬೇಕು ಅಷ್ಟೇ. ಒಂದು 6 ಮೀಟರ್ ಆ ತರ ಇರುತ್ತೆ ಸ್ಯಾರಿ. ಇದಕ್ಕೆ ಲೈನಿಂಗು 2.5 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ. ಬೇಕಂದ್ರೆ 3 ಮೀಟರ್ ಕೂಡ ಯೂಸ್ ಮಾಡ್ಕೋಬಹುದು. ಫಸ್ಟ್ ಇದು ಬಾಡಿ ಪಾರ್ಟ್ ಏನಿದೆ ಅದನ್ನ ಕಟ್ ಮಾಡ್ಕೋಬೇಕು. ನಾನು ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೀವು ಅದನ್ನ ನೋಡ್ಕೊಂಡು ಕಂಪ್ಲೀಟ್ ಆಗಿ ಕಟಿಂಗ್ ಮಾಡ್ಕೋಬಹುದು. ಇಲ್ಲಿ ನಾನು ತೋರಿಸ್ತಾ ಇರೋದು ಕಂಪ್ಲೀಟ್ ಆಗಿ ಮೀಡಿಯಂ ಸೈಜ್ ಅವರಿಗೆ. ಸೊ ಮೀಡಿಯಂ ಸೈಜ್ ಅವರಿಗೆ ಕರೆಕ್ಟ್ ಆಗಿ ಆಗತ್ತೆ. ಅಂಡ್ ಸ್ವಲ್ಪ ಲಾರ್ಜ್ ಸೈಜ್ ಈ ತರ ಬೇಕು ಅಂದ್ರೆ ಒಂದು ಸ್ವಲ್ಪ ಫ್ಯಾಬ್ರಿಕ್ ಜಾಸ್ತಿ ತಗೊಂಡು ಈ ಬಾಡಿ ಪಾರ್ಟ್ದು ಅವ್ರು ಒಂದು 1 ಇಂಚು ಈ ತರ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡು ನಿಮ್ಮ ಮೆಜರ್ಮೆಂಟ್ಸ್ಗೆ ನೀವು ಕಟಿಂಗ್ ಮಾಡ್ಕೋಬಹುದು. ಇಲ್ಲಿ ನಾನು ಲೆಂತ್ 14.5 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 11.5 ಇಂಚಸ್ ತಗೊಂಡಿದ್ದೀನಿ. ಶೋಲ್ಡರ್ ಲೆಂತ್ ಬಂದು 6 ಇಂಚಸ್ಗೆ ಮಾರ್ಕ್ ಮಾಡಿದೆ ಅಂಡ್ ಆರ್ಮ್ ಹೋಲ್ ಬಂದು 6.5 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ. ಅಂಡ್ ಇಲ್ಲಿ ನೆಕ್ ಲೆಂತ್ ಬಂದು 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಸೊ ನಿಮಗೆ ವಿಡ್ತ್ ಜಾಸ್ತಿ ಅನ್ಸಿದ್ರೆ 3 ಇಂಚಸ್ ಕೂಡ ತಗೋಬಹುದು. ಅಂಡ್ ಫ್ರಂಟ್ ನೆಕ್ ಸ್ವಲ್ಪ ಡೀಪ್ ಜಾಸ್ತಿನೇ ಇಟ್ಟಿದ್ದೀನಿ, 5.5 ಇಂಚಸ್ ಇಟ್ಟಿದ್ದೀನಿ. ನಿಮಗೆ ನಾರ್ಮಲ್ ಹೈ ನೆಕ್ ಬೇಕು ಅಂದ್ರೆ 4.5 ಇಲ್ಲ 5 ಇಂಚಸ್ ಕೂಡ ಇಟ್ಕೋಬಹುದು. ಬಟ್ ಲಾಂಗ್ ಡ್ರೆಸ್ಸಸ್ಗೆ ಸ್ವಲ್ಪ ಡೀಪ್ ಜಾಸ್ತಿ ಇಟ್ರೇನೆ ಚೆನ್ನಾಗಿರೋದು, ಬ್ಯಾಕ್ ಸೈಡ್ ಆಗ್ಲಿ ಫ್ರಂಟ್ ಸೈಡ್ ಆಗ್ಲಿ. ಸೊ ಫ್ರಂಟ್ ಸೈಡ್ ನಾರ್ಮಲ್ ಇಟ್ಕೊಂಡ್ರು ಬ್ಯಾಕ್ ಸೈಡ್ ಸ್ವಲ್ಪ ಜಾಸ್ತಿ ಡೀಪ್ ಇದ್ರೆ ಚೆನ್ನಾಗಿರತ್ತೆ. ಸ್ವಲ್ಪ ಟ್ರೆಡಿಷನಲ್ ತರ ಕಾಣಿಸತ್ತಲ್ವಾ, ಅದಕ್ಕೆ ನೀವು ಡೀಪ್ ಚೆನ್ನಾಗಿ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಅಂಡ್ ಇಲ್ಲಿ ಕಂಪ್ಲೀಟ್ ಆಗಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಈ ಫ್ಯಾಬ್ರಿಕ್ ಏನಿದೆ ಈ ಸ್ಲೀವ್ ಪಾರ್ಟ್ ಇರುತ್ತಲ್ವಾ ಹಾರ್ಮ್ ಶೇಪ್ ಕಡೆದು ಅದನ್ನ ಕಟ್ ಮಾಡ್ಕೋಬೇಕು. ಸೊ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಈ ರೀತಿ ಸಪರೇಟ್ ಮಾಡ್ಕೋಬೇಕು. ಅಂಡ್ ಬ್ಯಾಕ್ ಪಾರ್ಟ್ ನೆಕ್ ಲೆಂತ್ ಸೇಮ್ ಬರತ್ತೆ, 3.5 ಇಂಚಸ್ಗೆನೆ ಮಾರ್ಕ್ ಮಾಡಿದ್ದೀನಿ. ಅಂಡ್ ಡೀಪ್ ನಿಮ್ಮಿಷ್ಟ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೋಬಹುದು. ನಾನು 7.5 ಈ ರೀತಿ ಇಟ್ಟಿದ್ದೀನಿ. ಬೇಕು ಅಂದ್ರೆ ಬ್ಲೌಸಸ್ ಇರುತ್ತಲ್ವಾ, ಸೊ ಆ ತರ ಕೂಡ ಒಂದು 9 ಇಂಚಸ್ 10 ಇಂಚಸ್ ಕೂಡ ಇಟ್ಕೋಬಹುದು ಈ ತರ ಲಾಂಗ್ ಡ್ರೆಸ್ಸಸ್ಗೆ, ಇನ್ನು ಲುಕ್ ಚೆನ್ನಾಗಿರತ್ತೆ. ಇದಕ್ಕೇನು ಬ್ಯಾಕ್ ಸೈಡ್ ಥ್ರೆಡ್ಸ್ ಕೂಡ ಕಟ್ಕೋಬಹುದು, ಇನ್ನೂ ಚೆನ್ನಾಗಿರತ್ತೆ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡು ಬೋತ್ ನೆಕ್ ಪಾರ್ಟ್ ಏನಿದೆ ಅದನ್ನ ಕಟ್ ಮಾಡ್ಕೋಬೇಕು. ಹಾಗೆ ಫ್ರಂಟ್ ಸೈಡ್ ಒಂದು 1/2 ಇಂಚು ಹಾರ್ಮ್ ಶೇಪ್ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಂಪ್ಲೀಟ್ ಆಗಿ ನೆಕ್ ಪಾರ್ಟ್ ಎಲ್ಲ ಕಟ್ ಮಾಡಿದ್ದೀನಿ. ಇಲ್ಲಿಗೆ ಬಾಡಿ ಪಾರ್ಟ್ ಏನಿದೆ ಅದು ರೆಡಿ ಆಯ್ತು, ಕಟಿಂಗ್ ಪಾರ್ಟ್. ಸೊ ಮೇನ್ ಫ್ಯಾಬ್ರಿಕ್ ಇರತ್ತಲ್ವಾ ಸ್ಯಾರಿ ಪಾರ್ಟ್ ಫ್ಯಾಬ್ರಿಕ್, ಪಲ್ಲು ಪಾರ್ಟ್ ಆಲ್ರೆಡಿ ಕಟಿಂಗ್ ಮಾಡಿರ್ತೀವಿ. ಸೊ ಆ ಸೈಡ್ ಅಲ್ಲಿ ಓನ್ಲಿ ಒನ್ ಸೈಡ್ ಮಾತ್ರ, ಬಾರ್ಡರ್ ಸೈಡ್ ಮಾತ್ರ ಈ ರೀತಿ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕು. ಲೈನಿಂಗ್ ಯಾವ ರೀತಿ ಕಟ್ ಮಾಡಿರ್ತೀವಿ ಬಾಡಿ ಪಾರ್ಟ್ದು ಸೇಮ್ ಅದೇ ತರನೇ ಕಟ್ ಮಾಡ್ಕೋಬೇಕು. ಅಂಡ್ ರಿಮೈನಿಂಗ್ ಇನ್ನೊಂದ್ ಸೈಡ್ ಬಾರ್ಡರ್ ಇರತ್ತಲ್ವಾ, ಸೊ ಅದನ್ನ ನೀವು ಸ್ಲೀವ್ಸ್ಗೆ ಯೂಸ್ ಮಾಡ್ಕೋಬೇಕು. ನೀವು ಕಟ್ ಮಾಡಿದಾಗ ಈ ರೀತಿ ನೋಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಶಾರ್ಟೇಜ್ ಬರಲ್ಲ, ಸ್ಲೀವ್ಸ್ಗೆ ಮತ್ತೆ ಬಾಡಿ ಪಾರ್ಟ್ಗೆ ಒಂದೇ ಸೈಡ್ ಆಗತ್ತೆ. ಸೊ ಈ ರೀತಿ ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಕಟ್ ಮಾಡಿ ತೋರಿಸಿದ್ದೀನಿ. ಸ್ಲೀವ್ಸು ಕೂಡ ಈ ರೀತಿ ಲೆಂತ್ ವಿಡ್ತ್ ನೋಡ್ಕೊಂಡು ಸ್ಲೀವ್ಸ್ 4 ಲೇಯರ್ಸ್ ಆಗಿ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡ್ರೆ ಬೆಟರು. ನೋಡಿ ರಿಮೈನಿಂಗ್ ಫ್ಯಾಬ್ರಿಕ್ ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ಕಟ್ ಮಾಡಿದ್ದೀನಿ. ಇದನ್ನ ಬಾಟಮ್ ಪಾರ್ಟ್ಗೆ ಯೂಸ್ ಮಾಡ್ಕೋಬೇಕು. ನೋಡಿ ನಾನು ಲೈನಿಂಗ್ ಯಾವ ತರ ಇದೆಯೋ ಅದೇ ತರ ಕಟ್ ಮಾಡಿದ್ದೀನಿ. ಸೊ ಇದನ್ನ ಈ ರೀತಿ ಆಪೋಸಿಟ್ ಆಗಿ ತಗೋಬೇಕು. ಈ ಡಿಸೈನ್ ಪಾರ್ಟ್ ಏನಿದೆ ಅದು ಈ ರೀತಿ ಒಳಗಡೆಗೆ ಬರೋ ತರ ಇಟ್ಕೊಂಡು ನೀವು ಪಿನ್ಸ್ ನ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ನೀಟಾಗಿ ಎರಡೂ ನೆಕ್ ಪಾರ್ಟ್ಸ್ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಯಾಕಂದ್ರೆ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ರೆ ಇದನ್ನ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡಿದಾಗ ಮೇನ್ ಫ್ಯಾಬ್ರಿಕ್ ಡಿಸೈನ್ ಏನಿದೆ ಸೊ ಅದು ಮೇಲ್ಗಡೆಗೆ ಬರತ್ತೆ, ಅದು ಫ್ರಂಟ್ ಸೈಡ್ ಗೆ ಬರೋ ತರ ನೋಡ್ಕೋಬೇಕು ಡಿಸೈನ್ ಪಾರ್ಟ್. ಈ ರೀತಿ ನೋಡಿ ನಾನು ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ ನೆಕ್ ಪಾರ್ಟ್ಸ್ ಎಲ್ಲಾನು. ಸೊ ನೆಕ್ ಪಾರ್ಟ್ ಎಲ್ಲ ಸ್ಟಿಚ್ ಮಾಡ್ಕೊಂಡು ಅದನ್ನ ಆಪೋಸಿಟ್ ಆಗಿ ಫೋಲ್ಡ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಲೈನಿಂಗ್ ಅಟ್ಯಾಚ್ ಆಗೋ ತರ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಲೈನಿಂಗ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರಂಟ್ ಸೈಡ್ ತಗೊಂಡಿದ್ದೀನಿ. ಫ್ರಂಟ್ ಸೈಡ್ಗೆ ಟಕ್ಸ್ ಸ್ಟಿಚ್ ಮಾಡ್ಕೋಬೇಕು. ನಿಮಗೆ ಟಕ್ಸ್ ಬೇಡ ಅಂದ್ರೆ ಪ್ರಿನ್ಸಸ್ ಕಟ್ ಟೈಪಲ್ಲೂ ಕೂಡ ಸ್ಟಿಚ್ ಮಾಡ್ಕೋಬೋದು, ಅದು ವಿಡಿಯೋಸ್ ತುಂಬಾನೇ ಇದೆ, ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಇಲ್ಲಿ ಫ್ರಂಟ್ ಪಾರ್ಟ್ ತಗೊಂಡಿದ್ದೀನಿ. ಇಲ್ಲಿ ನಾನು 3.2 ಇಂಚಸ್ಗೆ ಮಾರ್ಕ್ ಮಾಡಿದೆ ಅಂಡ್ ಅಲ್ಲಿಂದ ಟಕ್ ಲೆಂತ್ ಬಂದು 4 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಒಂದು 1/2 ಇಂಚ್ ಇಟ್ಕೊಂಡು ಲೈಟಾಗಿ ಸ್ಟಿಚ್ ಮಾಡ್ಕೋಬೇಕು ಎರಡೂ ಟಕ್ಸ್ನು ಫ್ರಂಟ್ ಸೈಡಲ್ಲಿ.
ಸೊ ಪ್ರಿನ್ಸೆಸ್ ಕಟ್ಟು ಕೂಡ ಚೆನ್ನಾಗಿರತ್ತೆ. ಸ್ವಲ್ಪ ಇದು ಈಸಿ ಅಂತ ಈ ರೀತಿ ತೋರಿಸ್ತಾ ಇದ್ದೀನಿ ಅಂಡ್ ಲುಕ್ ವೈಸು ಚೆನ್ನಾಗಿರತ್ತೆ. ನೋಡಿ ಕಂಪ್ಲೀಟ್ ಆಗಿ 2 ಟಕ್ಸ್‌ನು ಸ್ಟಿಚ್ ಮಾಡಿದ್ದೀನಿ. ಇವಾಗ ಇದನ್ನ ಈ ರೀತಿ ಫೋಲ್ಡಿಂಗ್ ಮಾಡಿ ಇಟ್ಟಿದ್ದೀನಿ. ಬ್ಯಾಕ್ ಸೈಡ್‌ಗೆ ಟಕ್ಸ್ ಏನು ಬೇಕಾಗಿಲ್ಲ. ಸೊ ಸ್ವಲ್ಪ ಒಂದು 1 ಇಂಚು ಎಕ್ಸ್ಟ್ರಾ ಇರತ್ತಲ್ಲ ಫ್ಯಾಬ್ರಿಕ್ಕು ಇದಕ್ಕೆ ಟಕ್ಸ್‌ಗೆ ಹೋಗಿರತ್ತಲ್ವಾ? ಸೊ ಅದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದು ಈ ರೀತಿ ಮಾರ್ಕ್ ಮಾಡ್ಕೊಂಡು ಅದನ್ನ ಕಟ್ ಮಾಡ್ಕೋಬೇಕು. ಇದೇ ತರ ನೀವು ಕಟ್ ಮಾಡ್ಕೊಂಡ್ರೆ ಹೆಚ್ಚು ಕಮ್ಮಿ ಇಲ್ದಿರ ಇವಾಗೆ ಚೆನ್ನಾಗಿರತ್ತೆ. ಸೊ ಇಲ್ಲ ನೀವು ಒಂದೇ ಸಲ ಬಾಡಿ ಪಾರ್ಟ್ ಅಟ್ಯಾಚ್ ಮಾಡಿದಾಗ ಕೂಡ ಕಟ್ ಮಾಡ್ಕೋಬಹುದು. ಬಟ್ ಇಲ್ಲೇ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಸ್ಲೀವ್ಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಸ್ಲೀವ್ಸ್ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಸೊ ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಲೆಂತ್ ಒಂದು 10 ಇಂಚು 10.5 ಇದ್ರೆ ಆಗತ್ತೆ ಅಂಡ್ ವಿಡ್ತ್ ಅಷ್ಟೇ 10 ಇಂಚು 10.5 ಇದ್ರೆ ಆಗತ್ತೆ. ಸೊ ಸೇಮ್ ಇದ್ರೂ ಆಗತ್ತೆ. ನಿಮ್ಗೆ ಶಾರ್ಟ್ ಸ್ಲೀವ್ ಬೇಕು ಅಂದ್ರೆ ಕೂಡ ಸೇಮ್ ಅದೇ ತರಾನೇ ಕಟ್ ಮಾಡ್ಕೋಬಹುದು. ಬಟ್ ಸ್ವಲ್ಪ ಲೆಂತ್ ಕಮ್ಮಿ ಇರತ್ತೆ ಅಷ್ಟೇ ಶಾರ್ಟ್ ಸ್ಲೀವ್ಸ್‌ಗೆ. ಇಲ್ಲಿ ಸ್ಲೀವ್ ಶೇಪ್ ತೆಗೆಯೋದಕ್ಕೆ 2.5 ಇಂಚಸ್‌ಗೆ ಮಾರ್ಕಿಂಗ್ ಮಾಡಿದೆ ಅಂಡ್ ಈ ಕಡೆ ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಅದನ್ನ ರಿಮೂವ್ ಮಾಡೋದಕ್ಕೆ ಒಂದು 8 ಇಂಚಸ್ 7.5 ಇಂಚಸ್ ಮಾರ್ಕ್ ಮಾಡ್ಕೊಂಡ್ರೆ ಆಗತ್ತೆ. ಸ್ಲೀವ್ಸು ತುಂಬಾನೇ ಈಸಿ ಇರತ್ತೆ. ಸೊ 2 ಸ್ಲೀವ್ಸೂನು ನೀಟಾಗಿ ಈ ರೀತಿ ಕಟ್ ಮಾಡಿದ್ದೀನಿ. ಇದೇನು ಸ್ಟಿಚಿಂಗ್ ಏನು ಇರಲ್ಲ. ಜಸ್ಟ್ ಓನ್ಲಿ ಕೊನೆ ಭಾಗ ಏನಿದೆ ಕಾರ್ನರ್ ಅದು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಆಗತ್ತೆ. ಅದಕ್ಕೆ ಲೈನಿಂಗ್ ಏನು ಬೇಕಾಗಿಲ್ಲ. ಸೊ ಸ್ಲೀವ್ಸ್ ಏನಿದೆ ಅದು ರೆಡಿ ಆಯ್ತು. ಇವಾಗ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಅದು ಎರಡೂನು ಕಂಪ್ಲೀಟ್ ಆಗಿ ಲೆಂತ್ ವಿಡ್ತ್ ನೋಡ್ಕೋಬೇಕು. ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ನೋಡ್ಕೊಂಡು ಶೋಲ್ಡರ್ ಪಾರ್ಟ್ ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು. ಮತ್ತೆ 2 ಸ್ಲೀವ್ಸ್‌ನು ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸು ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು. ಅಂಡ್ ಸೈಡ್ ಫಿಟ್ಟಿಂಗ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಇಲ್ಲಿಗೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಅದು ರೆಡಿ ಆಯ್ತು. ಇವಾಗ ರಿಮೈನಿಂಗ್ ಸ್ಯಾರಿ ಏನಿದೆ ಅದು ಕಂಪ್ಲೀಟ್ ಆಗಿ ಬಾಟಮ್ ಪಾರ್ಟ್‌ಗೆ ಯೂಸ್ ಮಾಡ್ಕೋಬೇಕು. ಸೊ ರಿಮೈನಿಂಗ್ ಸ್ಯಾರಿಯಲ್ಲಿ ಇನ್ನೊಂದ್ ಸೈಡ್ ಬಾರ್ಡರ್ ಇರತ್ತಲ್ವಾ ಫಸ್ಟ್ ಅದನ್ನ ಕಟ್ ಮಾಡ್ಕೋಬೇಕು. ಅದನ್ನ ಕಟ್ ಮಾಡ್ಕೊಂಡು ಫಸ್ಟ್ ಅದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನಾನ್ ತೋರಿಸ್ತಾ ಇದ್ದೀನಿ ನೋಡಿ ಕಟ್ ಮಾಡಿ. ಈ ರೀತಿ ಕಟ್ ಮಾಡಿದಾಗ ಒಂದು 1 ಇಂಚ್ ಮಾರ್ಜಿನ್ ಬಿಟ್ಕೊಂಡು ಸ್ಯಾರಿ ಪಾರ್ಟ್‌ದು ಅದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನಾನು ನೀಟಾಗಿ ಅಟ್ಯಾಚ್ ಮಾಡಿದ್ದೀನಿ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ 16 ಲೇಯರ್ಸ್ ತರ ಫೋಲ್ಡಿಂಗ್ ಮಾಡ್ಕೋಬೇಕು. ಲೇಯರ್ಸ್‌ನು ಅಷ್ಟೇ ನೀಟಾಗಿ ನೋಡ್ಕೊಂಡು ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಅಂಡ್ ಬಾರ್ಡರ್ ಸೈಡ್ ಪಾರ್ಟ್ ಇರತ್ತಲ್ವಾ ಅದು ನೀಟಾಗಿ ಸ್ವಲ್ಪ ಬಾರ್ಡರ್ ಹೆಚ್ಚು ಕಮ್ಮಿ ಇಲ್ದಿರ ಅಲ್ಲಿ ಮಾತ್ರ ನೋಡ್ಕೋಬೇಕು ಫೋಲ್ಡಿಂಗ್ ಮಾಡ್ದಾಗ. ಸೊ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಲೆಂತ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾರ್ಕಿಂಗ್ ಮಾಡ್ಕೋಬೇಕು. ನಾನು 40 ಇಂಚಸ್‌ಗೆ ಮಾರ್ಕ್ ಮಾಡ್ದೆ. ಸೊ ನನಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡಿದ್ದೀನಿ. ನಿಮ್ಗೆ ಸ್ವಲ್ಪ ಇನ್ನು ನಿಮ್ಗೆ ಲೆಂತ್ ಉದ್ದ ಇದ್ದೀರಾ ಅಂದ್ರೆ ಒಂದು 41, 42 ಈ ರೀತಿ ಕೂಡ ಮಾರ್ಕಿಂಗ್ ಮಾಡ್ಕೋಬಹುದು. ಸೊ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಇಲ್ಲಿ ಮೆಜರ್‌ಮೆಂಟ್ಸು ಏನು ಬೇಕಾಗಿಲ್ಲ. ಇದನ್ನ ನೀವು ಕಟ್ ಮಾಡಿದಾಗ ಅನಾರ್ಕಲಿ ಟೈಪಲ್ಲಿ ನಾರ್ಮಲ್ ಆಗಿ ಅಂದಾಜ್ ಮೇಲೆ ತೋರಿಸ್ತೀನಿ. ಇಲ್ಲಿ 16 ಲೇಯರ್ಸ್ ಅಂದ್ರೆ ರಿಮೈನಿಂಗ್ ಸ್ಯಾರಿ ಯೂಸ್ ಮಾಡಿದೀವಲ್ಲ. ಸೊ ಇದು ಕಂಪ್ಲೀಟ್ ಆಗಿ 16 ಲೇಯರ್ಸ್ ಇಷ್ಟಿರತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ನನಗಿಲ್ಲಿ ಸ್ಯಾರಿ ವಿಡ್ತ್ ಬಂದು ಕಂಪ್ಲೀಟ್ ಲೇಯರ್ಸ್‌ದು 8.5 ಇಂಚಸ್ ಬಂದಿದೆ. ಸೊ 8.5 ಇಂಚಸ್ ಅಂದ್ರೆ ಜಸ್ಟ್ ಇಲ್ಲಿ ಈ ರೀತಿ ಟೇಪ್ ಏನಿದೆ ಅದನ್ನ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಮಿಡಲ್ ಪಾರ್ಟ್ ಅಲ್ಲಿ ನೀವು ಮಾರ್ಕ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಜಸ್ಟ್ ಈ ರೀತಿ ಮಿಡಲ್ ಪಾರ್ಟ್ ಹತ್ರ ಮಾರ್ಕ್ ಮಾಡ್ಕೊಂಡು ಸೆಂಟರ್ ಅಲ್ಲಿ ಸೊ ಆ ಕಡೆ 1.5 ಈ ಕಡೆ 1.5 ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲ 2 ಇಂಚಸ್ ಕೂಡ ಮಾರ್ಕ್ ಮಾಡ್ಕೋಬಹುದು. ಸೊ 1.5 ಮಾರ್ಕಿಂಗ್ ಮಾಡಿದ್ದೀನಿ ಅಂಡ್ ಈ ಕಡೆ ಏನಿದೆ ಬಾರ್ಡರ್ ಪಾರ್ಟ್ ಸೈಡ್ ಅಲ್ಲಿ ಇಲ್ಲಿ ನೀವು ಸ್ಟಿಚ್ ಮಾಡಿದಾಗ ಸ್ವಲ್ಪ ಐಡಿಯಾ ಬರ್ಲಿ ಅಂತ ನಾನು ಈ ರೀತಿ ಮಾರ್ಕ್ ಮಾಡಿದ್ದೀನಿ ಅಷ್ಟೇ. ಸೊ ನಿಮ್ಗೆ ಸ್ಟಿಚ್ ಮಾಡಿದಾಗ ಸ್ವಲ್ಪ ಐಡಿಯಾ ಇದ್ರೆ ಹಾಗೆ ಕೂಡ ಸ್ಟಿಚ್ ಮಾಡ್ಕೋಬಹುದು. ಈ ಕಡೆ ಒಂದು 2 ಇಂಚಸ್‌ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಈ ಬಾರ್ಡರ್ ಪಾರ್ಟ್ ಏನಿದೆ ಅಲ್ಲಿ ಮಾತ್ರ. ಸೊ ಸ್ಟಿಚ್ ಮಾಡಿದಾಗ ಅಲ್ಲಿಗೆ ಮಾತ್ರ ಸ್ಟಿಚ್ ಮಾಡ್ಕೋಬೇಕು. ಸೊ ಕಟ್ ಮಾಡಿದಾಗನು ಅಷ್ಟೇ ಬಾರ್ಡರ್‌ಗೆ ಅಟ್ಯಾಚ್ ಆಗೋ ತರ ನೀವು ಕಟ್ ಮಾಡಬಾರ್ದು. ನಾನು ಇಲ್ಲಿ ಏನು 1.5 ಇಂಚಸ್ ಮಾರ್ಕ್ ಮಾಡಿದ್ದೀನಿ. ಸೊ ಅಲ್ಲಿಂದ ಈ 2 ಇಂಚಸ್ ಏನ್ ಮಾರ್ಕ್ ಮಾಡಿದ್ದೀನಿ ಅಲ್ಲಿಗೆ ನೀಟಾಗಿ ಅಟ್ಯಾಚ್ ಆಗೋ ತರ ಸೊ ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡಿದ್ದೀನಿ. ನೀವು ಇದನ್ನ ಕಟ್ ಮಾಡಿದಾಗ ಬಾರ್ಡರ್‌ಗೆ ಅಟ್ಯಾಚ್ ಆಗೋ ತರ ಕಟ್ ಮಾಡಬಾರ್ದು. ನಾನು ಏನ್ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಒಂದು 2 ಇಂಚಸ್ ಗ್ಯಾಪ್ ಬಿಟ್ಟು ನೀವು ಕಟ್ ಮಾಡ್ಕೋಬೇಕು ಫ್ಯಾಬ್ರಿಕ್ ಯಾವತ್ತೇ ಆಗ್ಲಿ. ಸೊ ನೀವು ಯಾವತ್ತೇ ಆಗ್ಲಿ ಸ್ಯಾರೀಸ್ ಅಲ್ಲಿ ಈ ರೀತಿ ಬಾರ್ಡರ್ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಮಾಡಿದಾಗ ಸೊ ಬಾರ್ಡರ್ ಕೂಡ ಬೇಕು ಅಂದ್ರೆ ಈ ರೀತಿ ಒಂದು 2 ಇಂಚಸ್ ಗ್ಯಾಪ್ ಬಿಟ್ಟು ನೀವು ಕಟ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಚೆನ್ನಾಗ್ ಬರಲ್ಲ. ಬಾರ್ಡರ್‌ಗೆ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಇರತ್ತೆ ಅಂಡ್ ಲುಕ್ ವೈಸು ಚೆನ್ನಾಗಿರಲ್ಲ. ಬಾರ್ಡರು ಸೆಪರೇಟ್ ಆಗಿ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬಹುದು. ಬಟ್ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ಒಂದು 2 ಇಂಚಸ್ ಗ್ಯಾಪ್ ಬಿಟ್ಟು ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಂಪ್ಲೀಟ್ ಆಗಿ ಕಟ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಆಗಿ ಕಟ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ಈ ರೀತಿ ಬರತ್ತೆ. ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ಬರತ್ತೆ. ನೋಡಿ ಎಲ್ಲಾ ಲೇಯರ್ಸ್‌ನು ಈ ರೀತಿ ಒಂದೊಂದೇ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಸೊ ಹೆಚ್ಚು ಕಮ್ಮಿ ಇಲ್ದಿರ ಸ್ಟಿಚ್ ಮಾಡ್ಕೋಬೇಕು. ಅಂಡ್ ಇದು ವೇಸ್ಟ್ ಪಾರ್ಟ್‌ಗೆ ಕರೆಕ್ಟ್ ಆಗಿ ಬರತ್ತಾ ಅಂತ ಕೇಳ್ತಾರೆ ತುಂಬಾನೇ. ಸೊ ಲೆಂತ್ ಎಷ್ಟು ಬೇಕು ಇದೆಲ್ಲ
ತುಂಬಾನೇ ಕೇಳ್ತಾನೆ ಇರ್ತೀರಾ. ಸೊ ಇದು ನಾನು ಅನಾರ್ಕಲಿ ಟೈಪಲ್ಲಿ ಮೆಜರ್‌ಮೆಂಟಲ್ಲಿ ತೋರಿಸ್ತಾ ಇಲ್ಲ. ಓನ್ಲಿ ಬಾಟಮ್ ಪಾರ್ಟ್ ಮಾತ್ರ. ನಾರ್ಮಲ್ ಅಂದಾಜ್ ಮೇಲೆ ನೀವು ಈ ರೀತಿ 1.5 ಇಂಚಸ್‌ಗೆ ಮಾರ್ಕ್ ಮಾಡ್ಕೊಂಡು, ಈ ರೀತಿ ಎಲ್ಲಾ ಲೇಯರ್ಸ್‌ನು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಈ ರೀತಿ ಬರತ್ತೆ. ಇಲ್ಲಿ ಲೇಯರ್ಸ್ ಎಲ್ಲ ಸ್ಟಿಚಿಂಗ್ ಮಾಡಿದೀವಲ್ಲ ನೋಡಿ, ವೇಸ್ಟ್ ಪಾರ್ಟ್ ಕಡೆಗೆ ಸ್ವಲ್ಪ ಜಾಸ್ತಿನೇ ಇದೆ. ಇನ್ನೂ ಜಾಸ್ತಿನೇ ಇರತ್ತೆ. ನೀವು 2 ಇಂಚಸ್ ಮಾರ್ಕ್ ಮಾಡಿದ್ರು ಇನ್ನೂ ಮಿಕ್ಕತ್ತೆ. ನೋಡಿ ನನಗೆ ಬಾಡಿ ಪಾರ್ಟ್‌ಗೆ ಇನ್ನೂ ಒಂದು 4 ಲೇಯರ್ಸ್ ಜಾಸ್ತಿನೇ ಇದೆ. ಸೊ ಡಬಲ್ ಲೇಯರ್ಸ್ ಅಲ್ವಾ? 4 ಲೇಯರ್ಸ್ ಇನ್ನೂ ಜಾಸ್ತಿನೇ ಇದೆ. ಜಸ್ಟ್ ಏನು ಇಲ್ಲ, ಎಲ್ಲಾ ಲೇಯರ್ಸ್ ಇರುತ್ತಲ್ವಾ? ಕಂಪ್ಲೀಟ್ ಆ ಕಡೆ 8 ಲೇಯರ್ಸ್, ಈ ಕಡೆ 8 ಲೇಯರ್ಸ್, 16 ಲೇಯರ್ಸನ್ನು ನೀಟಾಗಿ ಸ್ವಲ್ಪ ಸ್ವಲ್ಪ ಲೈಟಾಗಿ ಫ್ಯಾಬ್ರಿಕ್ ಹಿಡ್ಕೊಂಡು ಲೇಯರ್ಸ್ ಕಡೆಗೆ ಮಾತ್ರ ನೀವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚ್ ಮಾಡಿದ್ದೀನಿ. ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಏನು ಇಲ್ಲ, ಸ್ವಲ್ಪ ಲೈಟಾಗಿ ಹಿಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಎಲ್ಲಾ ಲೇಯರ್ಸ್ ಕಡೆಗೂನು. ಇಲ್ಲ ನಿಮ್ಗೆ ಒಂದು 2, 3 ಲೇಯರ್ಸ್ ಫ್ರಂಟ್ ಟು ಬ್ಯಾಕ್ ಸೈಡ್ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಓನ್ಲಿ ಬಾಡಿ ಪಾರ್ಟ್‌ಗೆ ಕರೆಕ್ಟಾಗಿ, ವೇಸ್ಟ್ ಪಾರ್ಟ್‌ಗೆ ಕರೆಕ್ಟಾಗಿ ಬರೋ ತರ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಇವಾಗ ಮೇನ್ ಫ್ಯಾಬ್ರಿಕ್ ಏನಿದೆ ಬಾಟಮ್ ಪಾರ್ಟ್‌ದು ಅದು ರೆಡಿ ಆಯ್ತು. ಲೈನಿಂಗ್ ಕಟಿಂಗ್ ತೋರಿಸ್ತೀನಿ. ಲೈನಿಂಗು 2 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಏನು ಇಲ್ಲ, ಬಾಡಿ ಪಾರ್ಟ್‌ಗೆ ಒಂದು 1/2 ಮೀಟರ್ ಹೋಗಿರತ್ತೆ. ರಿಮೈನಿಂಗ್ ಫ್ಯಾಬ್ರಿಕ್ಕು ಬಾಟಮ್ ಪಾರ್ಟ್‌ಗೆ ಯೂಸ್ ಮಾಡ್ಕೋಬೇಕು. ಸೊ 2 1/2 ಮೀಟರ್ ಲೈನಿಂಗ್ ಆದ್ರೆ ಆಗತ್ತೆ ಈ ತರ ಲಾಂಗ್ ಡ್ರೆಸಸ್‌ಗೆ. ಅದನ್ನ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಓಪನ್ ಪಾರ್ಟ್, ಫೋಲ್ಡಿಂಗ್ ಪಾರ್ಟ್ ನೋಡ್ಕೊಂಡು ನೀವು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಸೊ ನನ್ನ ಕಡೆಗೆ ಏನಿದೆ ಟೇಪ್ ಪಾರ್ಟ್ ಇದೆಯಲ್ಲ, ಸೊ ಆ ಕಡೆ ಓಪನ್ ಪಾರ್ಟ್, ಈ ಕಡೆ ಫೋಲ್ಡಿಂಗ್ ಪಾರ್ಟ್. ಜಸ್ಟ್ ಮೇನ್ ಫ್ಯಾಬ್ರಿಕ್ ಇರತ್ತಲ್ಲ ಬಾಡಿ ಪಾರ್ಟ್‌ದು, ಸಾರಿ ಬಾಟಮ್ ಪಾರ್ಟ್‌ದು, ಅದನ್ನ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ವೇಸ್ಟ್ ಪಾರ್ಟ್ ಕಡೆಗೆ ಮಾರ್ಕ್ ಮಾಡ್ಕೋಬೇಕು ಅಷ್ಟೇ. ತುಂಬಾನೇ ಸಿಂಪಲ್ಲು ಲೈನಿಂಗ್ ಕಟ್ ಮಾಡೋದು. ಜಸ್ಟ್ ಇದು ಸ್ವಲ್ಪ ಅಂಬ್ರೆಲಾ ಕಟ್ ಟೈಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅಂಡ್ ಇದು ಈ ಕಡೆ ಏನಿದೆ ವೇಸ್ಟ್ ಪಾರ್ಟ್ ಕಡೆಗೆ ಒಂದು 1 ಇಂಚ್ ಈ ರೀತಿ ಡೌನ್‌ಗೆ ಮಾರ್ಕ್ ಮಾಡ್ಕೋಬೇಕು. ಅವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಇಲ್ದಿರ ಚೆನ್ನಾಗಿ ಬರತ್ತೆ ಫಿನಿಶಿಂಗ್ ಎಲ್ಲಾನು ಲೈನಿಂಗು. ಅದಕ್ಕೆ ಇಲ್ಲಿ ಡೌನ್‌ಗೆ ಒಂದು 1 ಇಂಚು ಇಲ್ಲ ಒಂದು 1/2 ಇಂಚು ಕಟ್ ಮಾಡ್ಕೋಬೇಕು. ಅಂಡ್ ಈ ಕಡೆ ಏನಿದೆ ಬಾಟಮ್ ಪಾರ್ಟ್‌ದು, ಸೊ ಇಲ್ಲಿ ಮಾತ್ರ ಫ್ಲೋರ್ ಲೆಂತ್ ಕಡೆಗೆ ಸ್ವಲ್ಪ ಅಂಬ್ರೆಲಾ ಕಟ್ ಟೈಪಲ್ಲಿ ನೀವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ಕಂಪ್ಲೀಟ್ ಆಗಿ ಲೈನಿಂಗ್ ಏನಿದೆ ಅದು ರೆಡಿ ಆಯ್ತು. ಜಸ್ಟ್ ಏನು ಇಲ್ಲ, ಒನ್ ಸೈಡು ಇಲ್ಲ 2 ಸೈಡ್ಸ್ ಅಲ್ಲೂ ಕೂಡ ನೀವು ಅಟ್ಯಾಚ್ ಮಾಡ್ಕೋಬಹುದು. ನಾನು 2 ಸೈಡಲ್ಲೂ ನೀಟಾಗಿ ಅಟ್ಯಾಚ್ ಮಾಡಿ ಫೋಲ್ಡಿಂಗ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಆಗಿ ಲೈನಿಂಗ್ ಏನಿದೆ ಅದು ರೆಡಿ ಆಯ್ತು. ಇವಾಗ ಮೇನ್ ಫ್ಯಾಬ್ರಿಕ್ ಇರತ್ತಲ್ಲ, ಸೊ ಅದನ್ನ ಇದ್ರ ಒಳಗಡೆಗೆ ಸೇರಿಸ್ಕೊಂಡು ವೇಸ್ಟ್ ಪಾರ್ಟ್ ಕಡೆಗೆ ಲೈನಿಂಗು ಅಟ್ಯಾಚ್ ಮಾಡ್ಕೋಬೇಕು. ಲೈನಿಂಗು ಬಾಟಮ್ ಪಾರ್ಟ್ ಯಾವತ್ತೇ ಆಗ್ಲಿ ಈ ರೀತಿ ಸ್ಟಿಚ್ ಮಾಡಿದಾಗ ಒಂದು 1 ಇಂಚು ಗ್ಯಾಪ್ ಬಿಟ್ಕೋಬೇಕು. ಯಾಕಂದ್ರೆ ಬಾಟಮ್ ಪಾರ್ಟು, ಬಾಡಿ ಪಾರ್ಟು 2 ಅಟ್ಯಾಚ್ ಮಾಡಿದಾಗ ಸೊ ನೀವು ಮತ್ತೆ ಸ್ಟಿಚಸ್ ಎಲ್ಲ ರಿಮೂವ್ ಮಾಡ್ಕೊಂಡು ಅದೆಲ್ಲ ಸ್ವಲ್ಪ ಪ್ರೋಸೆಸ್ ಅನ್ಸತ್ತಲ್ವಾ? ನೀವು ಸ್ಟಿಚ್ ಮಾಡಿದಾಗ ಒಂದೇ ಸಲ ಈ ರೀತಿ ಒಂದು 1 ಇಂಚ್ ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡ್ಕೊಂಡ್ರೆ ಈಸಿ ಇರತ್ತೆ. ನೋಡಿ ಇವಾಗ ಕಂಪ್ಲೀಟ್ ಆಗಿ ಲೈನಿಂಗು ರೆಡಿ ಆಗಿದೆ ಅಲ್ವಾ? ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇದನ್ನ ಬಾಡಿ ಪಾರ್ಟ್, ಬಾಟಮ್ ಪಾರ್ಟ್ ಎರಡನ್ನೂ ಅಟ್ಯಾಚ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಡ್ರೆಸ್ ಏನಿದೆ ಅದು ರೆಡಿ ಆಗತ್ತೆ. ನೋಡಿ ನಾನು 2 ಪಾರ್ಟ್ಸ್‌ನು ನೀಟಾಗಿ ಅಟ್ಯಾಚ್ ಮಾಡಿದ್ದೀನಿ ಅಂಡ್ ಇದಕ್ಕೆ ಸೈಡ್ ಫಿಟ್ಟಿಂಗು ಕೂಡ ಮಾಡಿದ್ದೀನಿ. ಸೊ ಇಷ್ಟ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.